ಜೇತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಶಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ವಾಯುದೇವರನ್ನ ಮತ್ತು ವಾಯುದೇವರು ತತ್ವವನ್ನು ಭೂಮಿಗೆ ಕೊಡುವುದಕ್ಕೋಸ್ಕರವೇ ಅವತರಿಸಿ ಬಂದ ಮೂರನೆಯ ರೂಪವನ್ನ ಯಾರು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅವರು ಮೋಕ್ಷವನ್ನು ಪಡೀತಾರೆ ಅಂತಕ್ಕಂಥ ಮಾತನ್ನ ನಾವು ನಿನ್ನೆ ಕೇಳಿದೆವು. ಆ ವಾಯುತತ್ವವನ್ನು ದ್ವೇಷ ಮಾಡುವವರು ಹೇಗೆ ತಮಸ್ಸಿನಲ್ಲಿ ದುಃಖವನ್ನು ಅನುಭವಿಸ್ತಾರೆ ಅನ್ನುವ ಚಿತ್ರವನ್ನ ಮುಂದಿನ ಪದ್ಯ ಹೇಳುತ್ತದೆ. ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ ವಿದ್ಯುದ್ ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತಃ ಪಂಕಿಲೆ ಕಿಂಕರೈಃ ಪಂಕಿಲೇತೆ ಪಂಕ್ತಿ ಗ್ರಾವಣಂ ಗರಿಮ್ಣಾ ಗ್ಲಪಯತಿ ಭವದ್ವೇಷಿಣಃ ವಿದ್ವತಾತ್ಯ. ನರಕದ ದುಃಖದ ಒಂದು ಚಿತ್ರಣ ಇದೆ ಇದರಲ್ಲಿ. ನರಕದಲ್ಲಿ ಯಾತನೆ ಯಾವ ಥರ ಇರುತ್ತೆ ಅನ್ನುವ ಚಿತ್ರಣ ಇದು ಶಾಸ್ತ್ರಕಾರರು ಪ್ರತಿಯೊಂದು ಗ್ರಂಥಗಳಲ್ಲೂ ಮಾಡ್ತಾರೆ. ಪುರಾಣಗಳಲ್ಲಿದೆ. ಭಾಗವತದಲ್ಲಿ 5ನೇ ಸ್ಕಂಧದಲ್ಲಿ ನರಕ ವರ್ಣನೆ ಅನ್ನುವಂಥದ್ದೇ ಒಂದು ಪರಿಚ್ಛೇದ ಇದೆ. ಬ್ರಹ್ಮಸೂತ್ರದಲ್ಲಿ ಕೂಡ ಅಪಿಸಪ್ತ ಅಂತ ನರಕಗಳ ವರ್ಣನೆಯನ್ನ ಹೇಳಿದ್ದಾರೆ. ಇದನ್ನು ಯಾಕೆ ಹೇಳ್ತಾರೆ? ನರಕದಲ್ಲಿ ಯಾವ ಯಾವ ಯಾತನೆಗಳಿದೆ ಅದರ ವರ್ಣನೆಯನ್ನು ಕೇಳಿ ನಮಗೇನಾಗಬೇಕಾಗಿದೆ, ಅದನ್ನು ಯಾಕೆ ಹೇಳ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಶಾಸ್ತ್ರಕಾರರು ಮಾಡಿಕೊಂಡು, ಅದು ವಾಸ್ತವಿಕವಾಗಿ ವಿರಕ್ತಿಗೆ ಪೋಷಕವಾಗಿ ಹೇಳುವುದಷ್ಟೇ ಹೊರತು ಹೆದರಿಸುವುದಕ್ಕೋಸ್ಕರ ಅಲ್ಲ. ವಿರಕ್ತಿ ಯಾವ ಯಾವ ಪಾತಕಗಳಿಂದ ಎಂಥೆಂಥ ನರಕಯಾತನೆ ಇದೆ, ಅದರಿಂದ ಒಟ್ಟಿನಲ್ಲಿ ಈ ಸಂಸಾರದಲ್ಲಿ ಇರತಕ್ಕಂಥ ಸುಖ ಜೀವನದ ಹಿಂದೆ ಇರುವ ದುಃಖ ಅದು ಅಂತತಃ ಹೇಗೆ ನಮಗೆ ದುಃಖದ ಕಡೆ ಕೊಂಡೊಯ್ಯುತ್ತೆ ಅನ್ನುವುದನ್ನು ಮೂಲಭೂತವಾದ ಉದ್ದೇಶ ಹೆದರಿಸುವುದಲ್ಲ. ಶಾಸ್ತ್ರಕಾರರಿಗೆ ಯಾರನ್ನೇ ಹೆದರಿಸಿ ಭಯಗ್ರಸ್ತರನ್ನಾಗಿ ಮಾಡಿ ನರಕದ ಭಯದಿಂದಾದರೂ ಪುಣ್ಯ ಮಾಡಿ ಅನ್ನುವಂಥದ್ದು ಅಲ್ಲ. ಅದರ ಹಿಂದಿರುವ ಉದ್ದೇಶ ವಿರಕ್ತಿ. ಎಲ್ಲ ಸುಖದ ಹಿಂದೆ ಒಂದು ದೊಡ್ಡ ಭಯಾನಕವಾದ ದುಃಖದ ಒಂದು ಪಂಚಾಂಗ ಇದೆ. ದುಃಖದ ಪಂಚಾಂಗದ ಮೇಲೆ ಕಟ್ಟಿದ ಸುಖದ ಮನೆ. ಅದರಿಂದ ಈ ಸುಖಕ್ಕಿಂತ ನಿಜವಾದ ಸುಖದ ಕಡೆಗೆ ನಮ್ಮ ಮನಸ್ಸು ಹೊರಡಬೇಕು. ದುಃಖ ಮಿಶ್ರವಾದ ಸುಖ ಅಲ್ಲ. ಸುಖ ದುಃಖ ಅತ್ಯಯ ಸುಖಂ. ಸುಖ ದುಃಖ ಎರಡನ್ನ ಮೀರಿ ನಿಲ್ಲುವ ಒಂದು ಮನಸ್ಥಿತಿಯೇ ನಿಜವಾದ ಸುಖ ಅನ್ನುವುದನ್ನ ತಿಳಿಸಬೇಕಾಗಿತ್ತು ಶಾಸ್ತ್ರಕಾರರಿಗೆ. ಅದಕ್ಕೋಸ್ಕರ ಸುಖದ ಬಗ್ಗೆ ಅವರು ವರ್ಣನೆ ಮಾಡುವುದಿಲ್ಲ. ಯಾಕಂದ್ರೆ ನಮಗೆ ಉಂಟಲ್ಲ ಸುಖ ಅನ್ನುವ ಭ್ರಮೆ ಇದೆ, ನಾವು ಇದನ್ನು ಸುಖ ಅಂತ ತಿಳ್ಕೊಂಡಿದ್ದೇವೆ, ಅದರ ಮೇಲೆ ಅದನ್ನು ವರ್ಣನೆ ಮಾಡೋ ಪ್ರಶ್ನೆ ಇಲ್ಲ. ಇದರ ಹಿಂದೆ ಇರತಕ್ಕ ದುಃಖದ ಒಂದು ಘನವಾದ ಸ್ಥಿತಿ ಏನು ಅದನ್ನ ಮಕ್ಕಳಿಗೆ ನಾವು ಹೇಳ್ತೇವೆ ನೋಡಿ, ಅವರಿಗೊಂದು ಸುಖ ಆಗತ್ತೆ, ಮೈಯಲ್ಲಿ ಕಜ್ಜಿ ಎದ್ದ ತಕ್ಷಣ ತುರಿಸಿಕೊಳ್ತಾರೆ, ಅದು ಸುಖ ಆಗತ್ತೆ. ಅವಾಗ ತುರಿಸ್ಕೋಬೇಡವೋ, ಯಾಕೆಂದ್ರೆ ಅದು ಕೀವಾಗತ್ತೆ, ಮುಂದೆ ಅದು ಸೆಪ್ಟಿಕ್ ಆಗತ್ತೆ, ಅದು ಮುಂದೆ ಆಗತಕ್ಕಂಥದ್ದನ್ನು ಯಾಕೆ ಹೇಳೋದು ಅಂದ್ರೆ ಈ ಎಚ್ಚರಕ್ಕೋಸ್ಕರ. ಹಾಗೆಯೇ ಅವನಲ್ಲಿ ಒಂದು ಎಚ್ಚರಕ್ಕೋಸ್ಕರ ಹೇಳೋದು ಹೊರತು ನರಕದ ವರ್ಣನೆಯನ್ನು ಕೇಳುವುದರಿಂದ ಏನು ಪುಣ್ಯ ಬರುತ್ತೆ ಅಂತ ಹೇಳುವುದಲ್ಲ. ಅದು ಪುಣ್ಯ ಸಾಧನ ಅಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಈ ಐಹಿಕ ಸುಖದ ಒಂದು ಲಿಮಿಟೇಷನ್ಸ್ ತಿಳಿಯಬೇಕು. ಆ ಸುಖದ ಹಿಂದೆ ಎಂಥ ದುಃಖಗಳ ಒಂದು ವಜ್ಜೆ ಇದೆ ಅನ್ನೋದನ್ನು ತಿಳಿಬೇಕು. ವಿರಕ್ತಿ ಬರಬೇಕು ಅಂತ. ವಿರಕ್ತಿಗೆ ಸಾಧನವಾಗಿ ವೈರಾಗ್ಯ ಪಾದದಲ್ಲೇ ನರಕದ ವರ್ಣನೆ ಬರತಕ್ಕಂಥದ್ದು. ಸಾಧನೆಯಲ್ಲೇ ವೈರಾಗ್ಯ ಪಾದದಲ್ಲಿ ಬ್ರಹ್ಮಸೂತ್ರದಲ್ಲಿ ಕೂಡ ಅದನ್ನು ಹೇಳ್ತಾರೆ. ಅಂದ್ರೆ ಹಿಂದಿನವರು ನಿಯತವಾಗಿ ಒಂದು ಪ್ರಮೇಯದ ಜೊತೆಗೆ ನಮಗೆ ತಾತ್ವಿಕ ಪ್ರಮೇಯಗಳನ್ನು ಹೇಳುವಾಗ ಭೂಗೋಳ ವರ್ಣನೆ, ಖಗೋಳ ವರ್ಣನೆ, ಆಮೇಲೆ ನರಕ ವರ್ಣನೆ ಮಾಡಿಬಿಡುವರು. ಮನುಷ್ಯ ತನ್ನ ಈ ಸ್ಥೂಲ ಶರೀರವನ್ನು ಬಿಟ್ಟು ತೊರೆದ ಮೇಲೆ ಸೂಕ್ಷ್ಮ ಶರೀರದ ಜೊತೆಗೆ ಅವನು ಎಲ್ಲ ವ್ಯವಹಾರಗಳು ಮತ್ತೊಂದು ಶರೀರ ಬರುವ ತನಕ
ಮತ್ತೆ ತಾಯಿಯ ಗರ್ಭವನ್ನು ಪ್ರವೇಶಿಸಿ ಮತ್ತೊಂದು ಸ್ಥೂಲ ಶರೀರ ಬರುವ ತನಕ ಅವನಿಗೆ ಶರೀರ ಇರುತ್ತೆ, ಸೂಕ್ಷ್ಮ ಶರೀರದ ಜೊತೆಗೆ ವ್ಯವಹಾರ. ಸೂಕ್ಷ್ಮ ಶರೀರದ ಜೊತೆಗೆ ವ್ಯವಹಾರ ಕಾಲದಲ್ಲಿ ಅವನು ಅನುಭವಿಸುವುದೆಲ್ಲ ಸೂಕ್ಷ್ಮ ಲೋಕದ ಸುಖ ದುಃಖಗಳನ್ನು, ಸ್ಥೂಲ ಲೋಕದಲ್ಲ. ಸ್ಥೂಲ ಲೋಕದಲ್ಲಿ ನೇರವಾಗಿ ಭೋಗಿಸಲಿಕ್ಕೆ ಆಗುವುದಿಲ್ಲ. ಅವನಿಗೆ ಸೂಕ್ಷ್ಮ ಲೋಕದ ಸುಖ ದುಃಖಗಳ ಭೋಗ ಸೂಕ್ಷ್ಮ ಶರೀರದ ಮೂಲಕ. ಸ್ಥೂಲ ಲೋಕದಲ್ಲಿ ಆಗತ್ತೆ, ಅವನಿಗೆ ಇಲ್ಲಿದ್ದದ್ದು ಕಾಣತ್ತೆ, ಕೇಳುತ್ತೆ, ಎಲ್ಲ ಆಗತ್ತೆ. ಆದರೆ ಯಾವುದನ್ನೇ ಭೋಗಿಸುವುದಾಗುವುದಿಲ್ಲ, ಉಣ್ಣುವುದು, ತಿನ್ನುವುದು, ಕುಡಿಯೋದು ಆಗುವುದಿಲ್ಲ. ಅದು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಭೋಗ, ಸ್ಥೂಲ ಲೋಕದಲ್ಲಿ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತಹ ಶರೀರ. ಅದರಿಂದ ಆ ಸೂಕ್ಷ್ಮ ಲೋಕಗಳನ್ನ, ಅವು ಭೌತಿಕ ಲೋಕಗಳೇ, ಫಿಸಿಕಲ್ ವರ್ಡ್ಸ್, ಅವು ಅಪಂಚಭೌತಿಕವಾದಲ್ಲ, ಆದರೆ ಮೆಟಫಿಸಿಕಲ್ ವರ್ಲ್ಡ್ ಅಂತಾರೆ ಅದನ್ನು ಇಂಗ್ಲಿಷ್ನಲ್ಲಿ. ಅವು ಈ ಭೌತಿಕವಾದ ಸ್ಥೂಲ ರೂಪದಿಂದ ಅತೀತವಾದ ಸೂಕ್ಷ್ಮ ಪ್ರಪಂಚಗಳು. ಸೂಕ್ಷ್ಮ ಶರೀರದಿಂದ ಅಲ್ಲಿ ಜೀವ ಓಡಾಡಬಹುದು. ಆ ಪ್ರಪಂಚದಲ್ಲೂ ಎರಡು ವಿಧ, ಒಂದು ಸುಖವನ್ನು ಅನುಭವಿಸುವಂತಹ ತಾಣ, ಒಂದು ದುಃಖವನ್ನು ಅನುಭವಿಸುವ. ಸೂಕ್ಷ್ಮ ಶರೀರದಿಂದ ಜೀವ ಸುಖವನ್ನು ಅನುಭವಿಸಬೇಕು, ದುಃಖವನ್ನು ಅನುಭವಿಸಬೇಕು. ಸುಖವನ್ನು ಅನುಭವಿಸುವಂತಹ ಸೂಕ್ಷ್ಮ ಪ್ರಪಂಚವನ್ನು ಸ್ವರ್ಗ ಅಂತ ಕರೆದ್ರು, ದುಃಖವನ್ನು ಅನುಭವಿಸ್ತಕ್ಕಂತಹ ಸೂಕ್ಷ್ಮ ಪ್ರಪಂಚವನ್ನು ನರಕ ಅಂತ ಕರೆದ್ರು. ಹೀಗೆ ಇವು ಎರಡು ಸೂಕ್ಷ್ಮ ಪ್ರಪಂಚ. ಜೀವ ಸೂಕ್ಷ್ಮ ಶರೀರದಿಂದ ಈ ಸ್ಥೂಲ ಶರೀರ ಬಿಟ್ಟ ಮೇಲೆ ಮತ್ತೊಮ್ಮೆ ಸ್ಥೂಲ ಶರೀರವನ್ನು ಪ್ರವೇಶಿಸುವ ತನಕದ ಮಧ್ಯಾವಧಿಯಲ್ಲಿ ಅನುಭವಿಸುವಂತಹ ಒಂದು ಸ್ಥಿತಿ. ಆದ್ದರಿಂದ ಈ ಸ್ಥೂಲ ಶರೀರದಲ್ಲಿ ಅವನು ಎಚ್ಚರ ವಹಿಸದೇ ಇದ್ದರೆ ಸೂಕ್ಷ್ಮ ಶರೀರದಲ್ಲಿ ಅವನು ಸುಖ ಪಡೆಯುವುದರ ಬದಲು ನಿರಂತರ ದುಃಖವನ್ನು ಅನುಭವಿಸಬೇಕಾಗತ್ತೆ ಅನ್ನುವ ಎಚ್ಚರ ಅದರ ಮೂಲಕ ಇರುತ್ತೆ. ಇದಿಷ್ಟು ಈ ದುಃಖದ ವರ್ಣನೆಯ. ಸಾಮಾನ್ಯವಾಗಿ ಅವರು ಸಂಸಾರದಲ್ಲೂ ಸುಖವನ್ನು ವರ್ಣನೆ ಮಾಡುವುದಿಲ್ಲ. ಯಾಕಂದ್ರೆ ಸುಖ ನಾವು ಸುಖ ಅಂತ ತಿಳ್ಕೊಂಡೇ ಇದ್ದೇವೆ. ಅದನ್ನು ಅವರದು ಸುಖ, ಇದು ಸುಖ. ನಾವು ಸುಖ ಅಂತ ತಿಳ್ಕೊಂಡದ್ರ ಹಿಂದೆ ಇರುವ ದುಃಖವನ್ನು ಹೇಳ್ತಾರೆ. ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ ಅಂತಾರೆ. ಸಾಂಸಾರಿಕ ಭೋಗದಿಂದ ಸುಖ ಪಡಬೇಡ, ಅದರ ಹಿಂದೆ ಇರುವ ದುಃಖವನ್ನು ನೋಡು, ಅದರಿಂದ ವಿರಕ್ತನಾಗುವಂತ. ಅದನ್ನ ಅವರ ದೃಷ್ಟಿ ಏನಂದ್ರೆ ಎಲ್ಲ ಸುಖದ ಹಿಂದೆ ಇರುವ ಸಮಸ್ಯೆ, ಎಲ್ಲ ಆನಂದದ ಹಿಂದೆ ಇರುವ ದುಃಖ, ಮಡುಗಟ್ಟಿದ ದುಃಖ. ಈ ದುಃಖವನ್ನು ಮರೆತು ನೀನು ಅದರ ಮೇಲುನೋಟಕ್ಕೆ ಒಂದು ಆನಂದದ ಮುಖವಾಡ ಹೊತ್ತ ದುಃಖಗಳು ಇವು ಅಂತ. ಆನಂದದ ಮುಖವಾಡವನ್ನು ನೋಡಿ ನೀನು ಮರಳಾಗಬೇಡ, ಮುಖವಾಡ ತೆಗೆದಾಗ ಒಳಗಿರುವ ದುಃಖವನ್ನು ನೋಡುವಂತ ತೋರಿಸುವುದಕ್ಕೋಸ್ಕರ ಸೂಕ್ಷ್ಮ ಶರೀರದಲ್ಲಿ ಜೀವ ಅನುಭವಿಸುವಂತಹ ಯಾತನೆಗಳ ಒಂದು ಚಿತ್ರವನ್ನ, ಇದು ಪುರಾಣಗಳಲ್ಲಿ ವಿಸ್ತಾರವಾಗಿ ಬಂದಿರತಕ್ಕಂತಹ ಸಂಗತಿ. ಅದು ಒಂದು, ಅದರಿಂದ ಏನಾಯ್ತು ಅಂದ್ರೆ ನಮ್ಮ ಅನುಸಂಧಾನದಲ್ಲಿ ಆ ಮಾತು ಇರಬೇಕು ಅಂತ, ಆ ಎಚ್ಚರ ಇರಬೇಕು ಅಂತ. ನರಕದಲ್ಲಿ ದುಃಖವನ್ನು ಅನುಭವಿಸುವ ಜೀವದ ಒಂದು ಚಿತ್ರಣ ಕೊಡ್ತಾರೆ ಈ ಪದ್ಯದಲ್ಲಿ. ಉತ್ತಪ್ತಾತ್ಯುತ್ಕಟತ್ವಿಟ್. ಎಂಥ ನರಕ ಅಂದ್ರೆ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ. ಶಬ್ದಗಳಿವಾಗಲೇ ಏನೋ ಒಂದು ಭಯಾನಕ ಸಂಗತಿ ಇರಬೇಕು ಅಂತ ಕಾಣುತ್ತೆ. ಅಷ್ಟೇ ಏನೊಂದು ಗೊತ್ತಾ, ಏನೋ ಭಾರಿ ಸಂಗತಿ ಏನೋ ಇದೆ. ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ. ಅದು ಅಂಥ ಒಂದು ಲೋಕ. ಏನದಂದ್ರೆ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್. ಈ ಕಲ್ಲುಗಳ ನಮ್ಮಲ್ಲಿ ಆಲಿಮಳೆ ಅಂತ ಹೇಳ್ತೇವಲ್ಲ, ಹಾಗೆ ಮೇಲಿನಿಂದ ಆ ಯಾತನಾ ಶರೀರದಿಂದ ಅನುಭವಿಸ್ತಕ್ಕಂಥ ಆ ದುಃಖಮಯ ಲೋಕದಲ್ಲಿ ಹೇಗಿರುತ್ತೆ ಅಂದ್ರೆ, ಇವನ್ ಕೆಳಗಿನಿಂದ ಜೀವ ಸಂಚರಿಸ್ತಾ ಇದ್ರೆ ಮೇಲಿನಿಂದ ಭಯಾನಕವಾದ ಶಿಲಾವೃಷ್ಟಿ ಆಗತ್ತೆ. ಇದು ಒಂದು ಸ್ಥಿತಿ, ಮೇಲಿನಿಂದ ಶಿಲಾವೃಷ್ಟಿ ಆಗತ್ತೆ. ಅವು ಎಂಥವು ಅಂದ್ರೆ, ಆ ಕಲ್ಲುಗಳು ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಅಂತ, ಬೆಂಕಿಗೆ ಕಾಸಿದ ಕಬ್ಬಿಣದ ಉಂಡೆಯಂತೆ ಇರತಕ್ಕಂಥ ಕಲ್ಲುಗಳು, ಬಿಸಿಯಾದ ಕಲ್ಲುಗಳು, ಕಲ್ಲಿನ ಉಂಡೆ, ಬೆಂಕಿಗೆ ಕಾಸಿದ ಕಲ್ಲಿನ ಉತ್ತಪ್ತ, ಬೆಂಕಿಗೆ ಸುಟ್ಟು ಕರಕಿದ, ಅತ್ಯುತ್ಕಟ ಟ್ವಿಟ್, ಕಣ್ಣು ಕೊರೆಯಿಸುವಂತಹ ಆ ಬೆಂಕಿಯ ಉಂಡೆಯ ಜ್ವಾಲೆಯನ್ನ ಹೊತ್ತುಕೊಂಡಿರತಕ್ಕಂಥ ಶಿಲಾವೃಷ್ಟಿ. ಗ್ರಾವಣಂ ಪಂಕ್ತಿ ಉತ್ತಪ್ತ ಅತ್ಯುತ್ಕಟತ್ವಿಟ್ ಗ್ರಾವಣಾಂ. ಗ್ರಾವ ಅಥವಾ ಗ್ರಾಬ ಅಂದರೆ ಸಂಸ್ಕೃತದಲ್ಲಿ ಕಲ್ಲು ಅಂತ ಅರ್ಥ, ಶಿಲೆ, ಸ್ಟೋನ್, ಗ್ರಾಬ ಅಂತಾರೆ ಅದನ್ನ. ಗ್ರಾಬ್ಣಾಂ ಪಂಕ್ತಿ, ಕಲ್ಲುಗಳ ಸಾಲು ಧಾರಾಕಾರವಾಗಿ ಶಿಲಾವೃಷ್ಟಿ, ಬೆಂಕಿಯನ್ನು ಉಗುಳುವ ಕಾದ ಶಿಲೆಯ ವೃಷ್ಟಿ ಆಗ್ತಾ ಇರ್ತದಂತೆ ಒಂದು ಸ್ಥಿತಿಯಲ್ಲಿ. ಇವನು ಕೆಳಗಿನಿಂದ ನಡೆದು ಹೋಗ್ತಾ ಇರ್ತಾನೆ, ಅವನ ಮೈ ಮೇಲೆ ಬೀಳ್ತಾ ಇರ್ತದೆ ಆ ಶಿಲೆ. ಆ ಶಿಲೆ ಬೀಳುವಾಗ ಅತ್ಯುತ್ಕಟ ಪ್ರಕಟ ಕಟಕಟಧ್ವಾನ. ನಮ್ಗೆ ಗೊತ್ತಿದೆ, ಒಂದು ಕಲ್ಲಿಗೂ ಆಕಾಶದಲ್ಲಿ ಒಂದಕ್ಕೊಂದು ತಾಗಿಕೊಂಡಾಗ ಅದು ಸಿಡಿದು ಸದ್ದು ಮಾಡುತ್ತೆ. ಕಟಕಟ ಕಟಕಟ ಸದ್ದು ಅಂದ್ರೆ ಅದು ಅನುಕರಣ ಧ್ವನಿ ಅಷ್ಟೇ. ಒಂದಕ್ಕೊಂದಿಗೆ ತಾಗಿಕೊಂಡು ಕಟಕಟಿಸುತ್ತಾ ಅತ್ಯುತ್ಕಟ ಪ್ರಕಟ ಕಟಕಟಧ್ವಾನ
ಕಟಕಟಧ್ವಾನದ ಜೊತೆಗೆ ಕಟಕಟಿಸುತ್ತಾ ಒಂದಕ್ಕೊಂದು ಘಟ್ಟಿಸುತ್ತಾ ಸದ್ದು ಮಾಡ್ತಾ ಸಂಘಟ್ಟನ, ಆ ಕಲ್ಲುಗಳ ಮೇಲಿನಿಂದ ಉರುಳುವಾಗ ಸದ್ದು ಮಾಡ್ತಾವೆ ಅಂತ. ಸಾಮಾನ್ಯವಾಗಿ ನಾವು ಹಿಮಾಲಯದಲ್ಲಿ ಬದರಿ ಯಾತ್ರೆಗೆ ಅಥವಾ ಯಾವುದೇ ಒಂದು ಹಿಮಾಲಯದಲ್ಲಿ ಯಾತ್ರೆಗೆ, ಹಿಮಾಲಯದಲ್ಲಿ ಇಂಟೀರಿಯರ್ ಆಗಿ ಸಂಚರಿಸಿದರೆ ಇಂಥ ದೃಶ್ಯಗಳು ಸಿಗ್ತವೆ. ಕಲ್ಲುಗಳು ಮೇಲಿನಿಂದ ಉರುಳೋದು, ಅದು ಒಂದಕ್ಕೊಂದು ತಾಗಿ ಸದ್ದು ಮಾಡಿ ಧಡಾಲ ಅಂತ ಸಿಡಿದು ಕೆಳಕ್ಕೆ ಉರುಳೋದು. ಅಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವಾಹನದ ಮೇಲೆ ಬೀಳಬಹುದು ಕಲ್ಲಿನ ಮಳೆ. ಹಾಗೆ ಮೇಲಿನಿಂದ ಕಲ್ಲುಗಳು ಸಿಡಿದು, ಅದು ಬೆಂಕಿ ಉಗುಳುವ ಕಾದ ಕೆಂಡದಂತಿರುವ ಕಲ್ಲುಗಳು ಮೇಲಿನಿಂದ ಒಂದಕ್ಕೊಂದು ತಾಗಿಕೊಂಡು ಘಟ್ಟಿಸಿಕೊಂಡು ಸಿಕ್ಕಾಬಟ್ಟೆ ಚೆದರಿ ಚೆಲ್ಲಿ ಕೆಳಕ್ಕೆ ಉದುರ್ತಾ ಇದೆ. ಪ್ರಕಟ ಕಟಕಟಧ್ವಾನದಿಂದ ಕೂಡಿರುವ ಸಂಘಟ್ಟನ. ಆ ಸಂಘಟ್ಟನದಿಂದ ಏನಾಗುತ್ತೆ? ಉದ್ಯದ್ದು ವ್ಯೂಢ ಸ್ಫುಲಿಂಗ ಪ್ರಕರಣ. ಆ ಸಂಘಟನೆ ಆದ ತಕ್ಷಣ ಒಂದು ಕಲ್ಲಿಗೂ ಘಟ್ಟನೆ ಆದ ತಕ್ಷಣ ಅಲ್ಲಿಂದ ಬೆಂಕಿಯ ಕಿಡಿ ಹಾರುತ್ತೆ. ಇದೆಲ್ಲ ಸಹಜವಾದ ಸ್ಥಿತಿ. ವ್ಯೂಢ ಸ್ಫುಲಿಂಗ, ವ್ಯೂಢ ಅಂದ್ರೆ ಗುಂಪು ಕಟ್ಟಿಕೊಂಡಿರತಕ್ಕಂಥ ಸಮಷ್ಟಿಯಾಗಿರತಕ್ಕಂಥ, ಸ್ಫುಲಿಂಗ ಬೆಂಕಿಯ ಕಿಡಿಗಳು. ಆ ಕಲ್ಲಿನ ಸಂಘಟ್ಟನದಿಂದ ಮೂಡಿ ಬಂದ ಬೆಂಕಿಯ ಕಿಡಿಗಳು, ಆ ಸ್ಫುಲಿಂಗ ಪ್ರಕರ, ಅದರ ಸಮೂಹ, ಅದರ ವಿಕಿರಣ. ಇದು ಅಣುವಿಕಿರಣಕ್ಕಿಂತಲೂ ಭಯಾನಕವಾದ ವಿಕಿರಣ ಇದು. ಸ್ಫುಲಿಂಗ ಪ್ರಕರ ವಿಕಿರಣ. ಆ ಬೆಂಕಿಯ ಕಿಡಿಗಳು ಸುತ್ತ ಹಾರಿ ಅದರಿಂದ ಉತ್ಕ್ವಾಥಿತೆ ಅಂತ, ಒಳಗೆ ಬಿಸಿ ತುಂಬಿ ಹೋಗಿದೆ ಅಂತ, ಬೇಯ್ತಾ ಇರತಕ್ಕಂಥ ಬಿಸಿ ತುಂಬಿರತಕ್ಕಂಥ ವಾತಾವರಣ. ಅಂಥ ಒಂದು ವಾತಾವರಣದಲ್ಲಿ ಏನಾಗತ್ತೆ ಇಲ್ಲಿ? ಅಂಥ ಒಂದು ಲೋಕ. ಯಾವಾಗಲೂ ವಿಚಿತ್ರವಾದ ನಮ್ಮ ಮೈ ಮೇಲೆ ಬೀಳತಕ್ಕಂಥ, ಮೇಲಿನಿಂದ ಉದುರಿ ಬೀಳತಕ್ಕಂಥ ಶಿಲಾವೃಷ್ಟಿ, ಅದು ಮೊದಲೇ ಕಾದ ಕೆಂಡದಂತಿರತಕ್ಕಂಥ ಬೆಂಕಿ ಉಗುಳುವಂಥ ಶಿಲೆಗಳು, ಅದು ಕೆಳಕ್ಕೆ ಬೀಳುವಾಗ ಒಂದಕ್ಕೊಂದು ಸಂಘಟನೆಯಾಗಿ ಸಿಡಿದು ತುಂಡು ತುಂಡಾಗಿ ಅದನ್ನ ಬೆಂಕಿಯ ಕಿಡಿಗಳು, ಆ ಕಿಡಿಗಳ ಸಮೂಹದಿಂದ ಒಳಗೆ ಒಂಥರ ಬಿಸಿ ತುಂಬಿ ಮೈಯೆಲ್ಲ ಸುಡುವಂಥ ವಾತಾವರಣ. ಅಂಥ ಒಂದು ದುಃಖಮಯವಾದ ಲೋಕದಲ್ಲಿ ಇದನ್ನು ಯೋಚನೆ ಮಾಡ್ರಿ. ಇದೆಲ್ಲ ಈ ಬೆಂಕಿಯ ಕಿಡಿಗಳು, ಈ ಶಿಲಾಖಂಡಗಳು ಯಾವುದೂ ಕೂಡ ಸ್ಥೂಲವಾದ ಶಿಲಾಖಂಡಗಳಲ್ಲ. ಇದೆಲ್ಲವೂ ಸೂಕ್ಷ್ಮ ಪ್ರಪಂಚದ ಅನುಭವಗಳು. ಇವೆಲ್ಲ ಸ್ಥೂಲವಾದ ಶಿಲೆ ಅಲ್ಲ, ಯಾವುದೂ ಅಲ್ಲ, ಅತ್ಯಂತ ಸೂಕ್ಷ್ಮ ಪ್ರಪಂಚದ ಅನುಭವಗಳು. ಅಂಥ ಶಿಲಾಖಂಡದ ನೋವಿನ ಜೊತೆಗೆ ಬೆಂಕಿಯ ಬೇಗೆಯಲ್ಲಿ ಬಾಧಿತಾಂಗ ಅನ್ನಂತ ಮೈ ನೋಯಿಸಿಕೊಂಡವರು ಅಲ್ಲಿ ಇರತಕ್ಕಂಥ ಪಾತಕಿಗಳು, ಬಾಧಿತಾಂಗ. ಅಂಥವರನ್ನ ಈ ಉತ್ತಪ್ತ ಅತ್ಯುತ್ಕಟತ್ವಿಟ್ ಪಂಕ್ತಿ ಗ್ರಾವಣಂ ಉದ್ಗಾಢಂ ಪಾತ್ಯಮಾನ. ಅದನ್ನ ಉದ್ಗಾಢಂ ಅಂದ್ರೆ ನಿರಂತರವಾಗಿ ಅಂತ ಅರ್ಥ. ತುಂಬಾ ಎಡೆಬಿಡದೆ ಪಾತ್ಯಮಾನ, ಮೇಲಿನಿಂದ ಸುರಿತಕ್ಕಂಥ ಈ ಕಲ್ಲಿನ ಮಳೆ ಏನಿದೆ, ಪಂಕ್ತಿರ್ಗ್ರಾವು, ಹೌದು. ಎಲ್ಲಿ? ಉದ್ಗಾಢಂ ಪಾತ್ಯಮಾನ ತಮಸಿ ತತಯಿತ ಕಿಂಕರೈ ಪಂಕಿಲೇತೆ. ಮೇಲಿನಿಂದ ಕಲ್ಲಿನ ಸುರಿಮಳೆ, ಕೆಳಗಡೆಯಿಂದ ಕೆಸರಿಡಿದ ನೆಲ. ಅದು ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಕಾಲಿಟ್ರೆ ಕುಸಿಯುವಂಥ ಕೆಸರು ತುಂಬಿದ ಪಂಕಿಲೆ. ಕೆಳಗೆ ಕೆಸರಿಡಿದ ನೆಲ, ಮೇಲಿಂದ ಸುಡುವ ಶಿಲಾವೃಷ್ಟಿ. ಆ ಶಿಲೆಯನ್ನು ಸುರಿಸುವವರು ಯಾರು? ಕಿಂಕರೈಹಿತೆ. ವಾಯುದೇವರ ಪರಿವಾರದ ಕಿಂಕರರು ಪಾತಕಿಗಳಿಗೆ ಈ ಶಿಕ್ಷೆ ಕೊಡ್ತಾರೆ. ಶಿಲಾವೃಷ್ಟಿಯನ್ನು ಮಾಡ್ತಾರೆ ಮೇಲಿನಿಂದ, ಕೆಳಗಿನಿಂದ ಕಾಲು ಜಾರುವ ಕೆಸರಿಡಿದ ನೆಲ. ಅಂಥ ತಮಸ್ಸಿನಲ್ಲಿ ಕಿಂಕರೈ ಪಂಕಿಲೇತೆ ಪಂಕ್ತಿ ಗ್ರಾವಣ ಗರಿಮ್ಣ ಗ್ಲಪಯತಿ. ಆ ಮೇಲಿನಿಂದ ಬೀಳತಕ್ಕಂಥ ಶಿಲಾವೃಷ್ಟಿ ತನ್ನ ಗರಿಮ್ಣ, ತನ್ನ ಭಾರದಿಂದ, ಗುರುತ್ವದಿಂದ, ತನ್ನ ವೆಯ್ಟ್ನಿಂದ ಗ್ಲಪಯತಿ. ಗ್ರಾವಣ ಗರಿಮ್ಣ ಗ್ಲಪಯತಿ ಭವದ್ವೇಷಿಣ ವಿದ್ವದಾದ್ಯ. ಅಂಥ ತಮಸಿ ತತಯಿತ ಪಂಕಿಲೆ ಕಿಂಕರೈ ಪಂಕಿಲೇತೆ. ತತಯಿತ ಅಂದ್ರೆ ಅತ್ತ ಹೋಗೋಣ ಅಂದ್ರೂ ಕೆಸರು, ಇತ್ತ ಹೋಗೋಣ ಅಂದ್ರೂ ಕೆಸರು, ಎಲ್ಲಿ ಹೋದರೂ ಕಾಲಿಟ್ಟಲ್ಲಿ ಕೆಸರು. ಮೇಲೆ ನೋಡೋಣ ಅಂದ್ರೆ ತಲೆಯ ಮೇಲೆ ಉದುರಿ ಬೀಳತಕ್ಕಂಥ ಸುಡುವ ಕೆಂಡದಂಥ ಶಿಲಾವೃಷ್ಟಿ. ಅಂಥ ಒಂದು ತಮಸ್ಸಿನಲ್ಲಿ ಈ ಪಂಕ್ತಿ, ನಿನ್ನ ಕಿಂಕರರು ಮೇಲಿನಿಂದ ಉದುರಿಸ್ತಕ್ಕಂಥ ಶಿಲಾಖಂಡಗಳಿಂದ ಗ್ಲಪಯತಿ, ಅದರ ಭಾರದಿಂದ ಅವರನ್ನು ಗ್ಲಪಯತಿ ಅಂದ್ರೆ ಆನಂದ ಶೂನ್ಯರನ್ನಾಗಿ ಮಾಡುತ್ತೆ, ಕಂಗೆಡಿಸಿ ಬಿಡುತ್ತೆ. ಯಾರನ್ನ? ಭವದ್ವೇಷಿಣ, ನಿನ್ನನ್ನ ದ್ವೇಷ ಮಾಡ್ತಕ್ಕ. ಭವದ್ವೇಷಿಣ ಅಂದ್ರೆ ನಿನ್ನನ್ನು ದ್ವೇಷ ಮಾಡುವವರು, ಭಗವಂತನನ್ನು ದ್ವೇಷ ಮಾಡುವರು. ಅಂತತಃ ಅದು ಎರಡು ಬರೇ. ಯಾಕೆಂದ್ರೆ ಯಾರು ಪ್ರಾಣತತ್ವವನ್ನು ದ್ವೇಷ ಮಾಡ್ತಾನೆ ಅವನು ಭಗವತ್ ತತ್ವವನ್ನು ದ್ವೇಷ ಮಾಡ್ತಾನೆ. ಭಗವಂತನ ಮತ್ತು ಪ್ರಾಣತತ್ವದ ದ್ವೇಷ ಮಾಡತಕ್ಕವರು ಎಂದೂ ಆನಂದಮಯವಾದ ಸ್ಥಿತಿಯನ್ನು ಅನುಭವಿಸುವುದಿಲ್ಲ ಅನ್ನುವ ಶಾಸ್ತ್ರದ ಅದ ಒಂದು ಹಿನ್ನೆಲೆಯ ಚಿತ್ರಣವನ್ನು ಕೊಟ್ಟು, ಯಾಕೆ ನಿನ್ನನ್ನು ದ್ವೇಷಿಸುವರು ಅಂದ್ರೆ ವಿದ್ವದಾದ್ಯ,
ವಿದ್ವಾಂಸರಲ್ಲಿ ಮೊದಲಿಗ ನೀನು. ವಿದ್ವಾನ್ ಅಂದ್ರೆ ತಿಳಿದವನು, ವಿದ್ವದಾದ್ಯ ಅಂದ್ರೆ ತಿಳಿದವರಲ್ಲಿ ಜ್ಞಾನಿಗಳಲ್ಲಿ ಮೊದಲಿಗ ನೀನು. ಯಾಕೆಂದ್ರೆ ಮೊದಲ ಜೀವ, ಆದ್ರಿಂದಲೂ ಎಲ್ಲರಿಗಿಂತ ಮೊದಲು ಭಗವಂತನನ್ನು ತಿಳಿದವನು. ಭಗವಂತನನ್ನು ತಿಳಿದವರಲ್ಲೆಲ್ಲ ಎಲ್ಲರಿಗಿಂತ ಹೆಚ್ಚು ಭಗವಂತನನ್ನು ತಿಳಿದವ. ಆದ್ರಿಂದ ಆ ಕ್ವಾಂಟಿಟಿಯಲ್ಲೂ ಮೊದಲಿಗ, ನೀವು ಕಾಲದ ದೃಷ್ಟಿಯಿಂದಲೂ ಮೊದಲಿಗ. ಮೊದಲು ಭಗವಂತನನ್ನು ತಿಳಿದ ಜೀವ ಪ್ರಾಣತತ್ವ ಮತ್ತು ಚತುರ್ಮುಖ ತತ್ವ, ಮತ್ತು ಭಗವಂತನನ್ನು ತಿಳಿದವರಲ್ಲೇ ಮೊದಲಿಗ ಶ್ರೇಷ್ಠ ಅದು ಪ್ರಾಣದೇವರು ಮತ್ತು ಬ್ರಹ್ಮದೇವರು. ಹಾಗಾಗಿ ಭಗವಂತನನ್ನು ತಿಳಿದವರಲ್ಲಿ ಮೊದಲಿಗ ನೀನು. ಈ ವಿಶೇಷಣ ಯಾಕೆ ಹಾಕಿದ್ರು ಅಂದ್ರೆ, ವಾಯುದೇವರನ್ನ ದ್ವೇಷ ಮಾಡಿದವರಿಗೆ ಯಾಕೆ ನರಕ ಅಂದ್ರೆ, ನೀನು ವಿದ್ವದಾದ್ಯ, ಭಗವಂತನನ್ನು ತಿಳಿದವರಲ್ಲಿ ಶ್ರೇಷ್ಠ ನೀನು. ಆಯ್ತು, ಅದರಿಂದ ಏನು, ನಾವೇನು ಭಗವಂತನ ದ್ವೇಷ ಮಾಡಿಲ್ಲ ಅಂದ್ರೆ ಜ್ಞಾನಿತ್ವಾತ್ಮೀಯ ಮೇ ಮತ. ಮತ್ತೆ ಭಗವಂತನಿಗೆ ಅತ್ಯಂತ ಪ್ರಿಯರಾದವರೇ ಅಂದ್ರೆ ಭಗವಂತನ ತಿಳಿದವರು. ಯಾರು ಭಗವಂತನನ್ನ ತಿಳಿದವರನ್ನ ದ್ವೇಷ ಮಾಡ್ತಾರೋ ತದ್ಭಕ್ತ ದ್ವೇಷ ಏವಚ ಅಂತ. ನವವಿಧ ಭಕ್ತಿಯ ಹಾಗೆ ನವವಿಧ ದ್ವೇಷದಲ್ಲಿ ಬಹಳ ದೊಡ್ಡ ದ್ವೇಷ ಇದು. ಭಗವಂತನ ಭಕ್ತರನ್ನ ದ್ವೇಷ ಮಾಡುವವನಿಗೆ ಎಂದೂ ಭಗವಂತ ಕ್ಷಮಿಸುವುದಿಲ್ಲ. ಯಾಕೆಂದ್ರೆ ಅಂತತಃ ಅದು ಭಗವದ್ವೇಷವೇ. ಅದರಿಂದ ಭವದ್ವೇಷಿಣಃ ಅಂದ್ರೆ ಭಗವದ್ವೇಷಿಣಃ ಕೂಡ. ಭಗವಂತನನ್ನು ತಿಳಿದವರಲ್ಲಿ ಶ್ರೇಷ್ಠರು ನೀವು. ನಿಮ್ಮನ್ನು ದ್ವೇಷಿಸಿದರೆ ಭಗವಂತನನ್ನು ದ್ವೇಷಿಸಿದಂತೆ. ಯಾಕೆಂದ್ರೆ ಭಗವಂತನ ಮುಖ್ಯ ಪ್ರತೀಕ ಜ್ಞಾನಿಗಳು.